ನಮ್ಮ ವಿಷಯಗಳು ಪ್ರತಿಯೊಂದು ಮನುಷ್ಯರಿಗೆ ಗೊತ್ತಿರಲಿಲ್ಲ. ಅದನ್ನು ಹೊರಗಡೆ ತೊಗೊಂಡು ಬಂದಿರೋದೇ ಒಂದು ದೊಡ್ಡ ವಿಷಯ. ಭಾರತದಲ್ಲಿ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂಥರ ಆಸ್ಕರ್ ಇದ್ದಂಗೆ. ಯಾವ ಇಂಡಸ್ಟ್ರಿಯವರು ಒಂದು ಫೋನ್ ಮಾಡಿ ಸ್ಟಾರ್ಗಳಿಗೆ ಮ್ಯೂಸಿಕ್ ಮಾಡಿದ್ರೆ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟ್ ಇಲ್ಲಿ ನಮ್ಮ ಬೆಸ್ಟ್ ಹೀರೋ ಅಂತ ತಗೊಂಡ್ ಬಂದು ಫಸ್ಟ್ ಟೈಮ್ ಅಂತವನ್ನ ಒಬ್ರು ನೀವು ಸರ್ಕಾರದವ್ರು ಗುರುತಿಸ್ಲಿಲ್ಲ ಅಂದ್ರೆ ನನಗನ್ಸೋದು ತೀರೋ ಬಡ್ಜೆಟ್ಟಿನ ಕೊರತೆ ಇದೆ ಸರ್ಕಾರಕ್ಕೆ ಇವತ್ತು. ಫಸ್ಟ್ ಟೈಮ್ ಈ ರೋಲ್ ಆಫರ್ ಮಾಡಿದಾಗ ಬೇಡ ಅಂದ್ರಂತ. ಎಲ್ಲಿ ನನ್ನನ್ನು ಒಂದೇ ಪಾತ್ರಕ್ಕೆ ಟೈಪ್ ಕಾಸ್ಟ್ ಮಾಡ್ತಾರೋ ಅನ್ನೋ ಭಯ ಇತ್ತು. ಸಂಗೀತ ನಿರ್ದೇಶಕರಿಗೆ ಎಸ್ಪೆಷಲಿ ಒಂದು ಸೀಲ್ ಒತ್ಬಿಟ್ಟಿದ್ದಾರೆ. ಏನಂತ ಅಂದ್ರೆ ನಾವೆಲ್ಲ ಕಾಪಿ ಹೊಡಿತೀವಿ. ಅಂಡ್ ರಂಗಭೂಮಿಯಿಂದ ಬಂದು ಗ್ರಾಮೀಣ ಪ್ರತಿಭೆ ಒಂದೊಂದು ದಿವಸ ಅವರೆಲ್ಲ 25,000 ರೂಪಾಯಿ ಬಾಟ ತಗೊಂಡು ಗುಂಡು ಹಾಕಕ್ಕಿರುತ್ತೆ. ನಾವು ಇನ್ಯಾಗೆ ನಾವು ಅವಾರ್ಡ್ ತೊಗೊಂಡು ಇನ್ಯಾರಿಗೋಸ್ಕರ ಮಾಡ್ಬೇಕು? ನಮ್ಗೆ ಈಗಾಗಲೇ ಮುಂದಿನ ವಾರದ ಭಯ ಶುರು ಆಗ್ಬಿಟ್ಟಿದೆ. ಇನ್ಯಾವುದೋ ಸಿನಿಮಾ ಬರುತ್ತೆ, ಅದ್ರ ಮಧ್ಯೆ ನಮ್ಮನ್ನು ತುಳಿದು ಬಿಡ್ತಾರೋ. ಸೊ ನೆಕ್ಸ್ಟ್ ಒಂದು ಆಪರ್ಚುನಿಟಿ ಸಿಕ್ಕರೆ ಮತ್ತೆ ಈ ಥರದ ಸಿನಿಮಾ ಮಾಡ್ತೀರಾ? ಸಿನಿಮಾ ಸೂತ್ರ ಅರ್ಪಿಸುವ ಹೌಸ್ಫುಲ್ ಕಾರ್ಯಕ್ರಮದಲ್ಲಿ ಈ ವೀಕೆಂಡ್ 2 ರಾಷ್ಟ್ರ ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತಹ ಸಿನಿಮಾ ನಾನು ಅವನಲ್ಲ ಅವಳು.